ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತುಂಬ ಖುಷಿ ಆಗುತ್ತೆ. ಯಾರಾದರೂ ಬಂದು ನಮ್ಮ ಲೀಡರ್ಸು, ನಮ್ಮ ಕಾರ್ಯಕರ್ತರು, ನಮ್ಮ ಹುಡುಗರು ಇಲ್ಲ, ನಂಗೆ ಗೊತ್ತೇ ಇಲ್ಲ ಇದೆಲ್ಲ ಅರೇಂಜ್ಮೆಂಟ್ ಮಾಡಿರೋದು. ಅವರು ಇಲ್ಲ ನಮ್ಮ ಅಕ್ಕನಿಗೆ ಅಂತ ಒಂಥರ ಸೆಲೆಬ್ರೇಟ್ ಮಾಡಿದಾಗ ನಾನು ಬಂದಿರೋದು ನಂಗೆ ಭಾರಿ ಖುಷಿ. ಅದು ಈ ವರ್ಷ ತುಂಬ ಎಕ್ಸ್ಪೆಷಲಿ ತುಂಬ ಖುಷಿಯಾದ ದಿನ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಕಳೆದ ಬಾರಿ ಎಲ್ಲ ನಾವು ಸರಳವಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ರಿ, ಬಾರಿ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡಿಸ್ತಾರೆ. ಹೌದು, ಹೇಗೆ ಅನ್ಸುತ್ತೆ? ಖುಷಿ ಇತ್ತು ಅಂದರೆ ಸರಳವಾಗಿ ಮಾಡ್ಕೋತಿದ್ದಾರೆ ಅಂತಂದರೆ ಬರೀ ಫ್ಯಾಮಿಲಿ ಮಾತ್ರ ಇರ್ತಾ ಇದ್ವಿ, ಫ್ಯಾಮಿಲಿ ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಪ್ರತಿ ಬಾರಿ ಚೆನ್ನಾಗೇ ಇರ್ತಾ ಇತ್ತು, ಬಟ್ ಆಚೆ ಎಲ್ಲೇ ಇರ್ತಾ ಇರಲಿಲ್ಲ. ತುಂಬ ಚೆನ್ನಾಗಿರ್ತಿತ್ತು. ಬಟ್ ಈ ಸಲ ತುಂಬ ಖುಷಿ ಆಗುತ್ತೆ. ಹೇಗೆ ಅನ್ಸೋದು ಮೇಡಮ್? ಖುಷಿ ನಿಮಗೆ? ಎಲ್ಲರಿಗೂ ಖುಷಿ ಅಲ್ವಾ? ನಮ್ಮ ಹುಟ್ಟಿದ ಹಬ್ಬದಿಂದ ನಮ್ಮ ಅಭಿಮಾನಿಗಳಾಗಲಿ, ಕಾರ್ಯಕರ್ತರು, ಮಾಜಿ ಅಧ್ಯಕ್ಷರಾಗಿದ್ದವರು, ಕಾಂಗ್ರೆಸ್ನ ಯುವ ನಾಯಕಿಯಾಗಿದ್ದು, ಮುಂಬರುವ ದಿನಗಳಲ್ಲಿ ತಮಗೂ ಕೂಡ ಒಂದು ಒಳ್ಳೆಯ ಅವಕಾಶಗಳನ್ನು ತಪ್ಪಿಸುವಂಥ ಸಾಧ್ಯತೆ. PMC ಅಧ್ಯಕ್ಷರಾಗಿದ್ದಂಥವ್ರು, ಮುಂಬರುವ ದಿನಗಳಲ್ಲಿ ಸರ್ಕಾರ ಮುಂದೆ ಇದೆ. ತಾವು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರಮ ಆಪ್ತೆ ಕೂಡ. ಸೊ ತಮಗೇನಾದ್ರು ಒಂದು ಅವಕಾಶ ಏನಾದ್ರು ನಿರೀಕ್ಷೆಯಲ್ಲಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗತ್ತೆ. ಬರ್ತಡೇ ದಿನ ಆದರೆ ನಮ್ಮ ಜಿಲ್ಲಾ ನಾಯಕರಾಗಿರ್ಬೋದು, ನಮ್ಮ ರಾಜ್ಯ ನಾಯಕರಾಗಿರ್ಬೋದು, ಏನು ಡಿಸೈಡ್ ಮಾಡ್ತಾರೆ ಅದಕ್ಕೆ ನಾನು ಬದಲಾಗಿರ್ತೀನಿ. ಸಿಗ್ಬೋದು ಅನ್ನೋ ಒಂದು ಭರವಸೆಯಲ್ಲಿ ನಾನು ಬರ್ಡೇ ದಿನ ಹೇಳಿ. ಹೌದಾ? ದೇವರು ಒಂದು ಆಶೀರ್ವಾದ ಬೇಕಲ್ಲ. ಜನ್ಮದಿನಾಚರಣೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಏನಿಲ್ಲ. ನನ್ನ ಕೈಲಾದಷ್ಟು ಜನಗಳಿಗಾಗಲಿ ಯಾರೇ ಬಂದು ನನ್ನ ಹತ್ರ ಏನೇ ಒಂದು ಸಹಾಯ ಕೇಳಿದ್ರು ಅದನ್ನು ನಾನು ಕೊಡುವಷ್ಟು ದೇವ್ರು ನನಗೆ ಆಶೀರ್ವಾದ ಮಾಡಲಿ ಅಷ್ಟೇ. ನನಗೆ ಭಾಳ ಕಷ್ಟಪಟ್ಟು ಮುಂದೆ ಬಂದಿದ್ದೀರಾ. ಭಗವಂತ ನೀವು ನೋಡಿದ್ದೀರಾ ನನ್ನ ಬೆಳವಣಿಗೆ, ನಾನು ಹೇಗೆ ಜೀರೋಯಿಂದ ಹಿಂದೆ ತಾವು ನೋಡಿದ್ದೀರಾ. ನೀವು ಬಂದಿರೋದು ನನಗೆ ಖುಷಿ ಆಗ್ತಿದೆ. ಯುವಕರಿಗೆಲ್ಲ ಮಾದರಿ ನಿಮ್ಮ ಒಂದು ಸ್ಫೂರ್ತಿ. ಅದನ್ನು ಅಳವಡಿಸ್ಕೊಂಡ್ರೆ ಯುವಕರು ಭಾರಿ ಕಷ್ಟ. ಯಾಕಂದ್ರೆ ಏನೂ ಆಗಲ್ಲ ಅಂತ ಹೇಳಕ್ ಹೋದ್ರೆ ಏನೂ ಆಗಲ್ಲ. ಮನ್ಸು ಮಾಡಿದ್ರೆ ಒಬ್ಬ ಬಡ ಹೆಣ್ಮಗಳು ಕೂಡ, ಒಬ್ಬ ರೈತನ ಹೆಣ್ಮಗಳು ಕೂಡ ಬೆಳಿಬೋದು ಅನ್ನೋದಕ್ಕೆ ಬೆಳೆದಿದ್ದೀನಿ ಅಂತಲ್ಲ, ಬೆಳಿಬೇಕು. ಇಷ್ಟು ಎಕ್ಸಾಂಪಲ್. ಗಟ್ಟಿ ನಿರ್ಧಾರ ಇರಬೇಕು, ಒಂದು ಸ್ವಾಭಿಮಾನ ಇರಬೇಕು, ರಾಜಕೀಯದಲ್ಲಿ ಒಂದು ಪ್ರಬುದ್ಧತೆ ಇರಬೇಕು. ಇದೇ ರಾಜಕಾರಣ. ಈ ಸಂದರ್ಭದಲ್ಲಿ ಯಾರಾಗ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು? ಸಂದರ್ಭದಲ್ಲಿ ಯಾರಾಗ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ನನ್ನ ತಂದೆ ತಾಯಿಗೆ ಆಶೀರ್ವಾದ. ಮೊದಲಿಗೆ ನನ್ನ ತಂದೆ ತಾಯಿ, ಅದು ಬಿಟ್ಟರೆ ನನ್ನ ಗುರುಗಳು ಎಲ್ಲರಿಗೂ ಗೊತ್ತು. ನನ್ನ ರಾಜಕೀಯ ಗುರುಗಳು ಅಂಬರೀಷಣ್ಣ. ನನಗೆ ಗಾಡ್ ಗಿಫ್ಟು ಎರಡನೇದು ಲಕ್ಷ್ಮೀ ಹೆಬ್ಬಾಳ್ಕರ್, ಡಿ.ಕೆ. ಸರ್, ನಯನ. ಇವರಿಷ್ಟು ಇಲ್ಲ ಅಂದಿದ್ರೆ ನಾನು ರಾಜಕಾರಣ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವರೆಲ್ಲರಿಗೂ ನಾನು ಚಿರಋಣಿ, ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಹಾಗೂ ನನ್ನ ಕ್ಷೇತ್ರ, ನನ್ನ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಮುಖಂಡರುಗಳು, ಕಾರ್ಯಕರ್ತರು ಹಾಗೂ ನಮ್ಮ MLAಗಳು, ಬಾಬಣ್ಣವರು. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾರೆ, ಅದೆಲ್ಲ MLA ಬಿಟ್ಟಿದ್ದು, ಸಂಬಂಧಪಟ್ಟಿದ್ದು. ಅಕ್ಕಾರ ನಿಂತ್ಕೋತೀನಿ, ಬೇಡಮ್ಮ ಬೇರೆಯವ್ರು ಮಾಡು ಅಂದ್ರು ಮಾಡ್ತೀನಿ. ನಾನು ಯಾವುದಕ್ಕೂ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಅವಕಾಶ ಏನು ಬರುತ್ತೆ ಅವಕಾಶ ಕೊಟ್ಟರೆ ಮಾಡ್ತೀನಿ, ಇಲ್ಲ ಅಂದರೆ MLA ಹೇಳ್ತಾರೆ, ಅದ್ರ ಮೇಲೆ ಏನಿಲ್ಲ. ಹಾಗಾಗಿ ಏನು ನಿಮ್ಮ ಸ್ನೇಹಿತರು, ಅಭಿಮಾನಿಗಳು, ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಏನು ಮತದಾರ ಬಂಧುಗಳು ಎಲ್ಲರೂ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಜನ್ಮದಿನಾಚರಣೆ? ಏನಿಲ್ಲ, ಎಲ್ಲರಿಗೂ ದೇವರ ಆಯುಷ ಆರೋಗ್ಯ ಕೊಟ್ಟು ಎಲ್ಲರಿಗೂ ಸಹ ಒಂದು ಪೊಸಿಷನ್ ಅಂತ ಕೊಟ್ಟು. ಯಾಕಂದರೆ ನನಗಿಂತ ಸೀನಿಯರ್ಗಳು ಇದ್ದಾರೆ, ಅವ್ರಿಗೆಲ್ಲ ದೇವರ ಆಶೀರ್ವಾದ.